ಬದಲಾವಣೆ ಅಂತ ಹೇಳಿದ್ರೆ ನೀವು ಕೇಳ್ಬೋದು, ಏನು ಹಣ ಬರುತ್ತಾ? ಅಧ್ಯಾತ್ಮ ಪ್ರಯಾಣ ಅನ್ನೋದು ಸುದೀರ್ಘ ಪ್ರಯಾಣ ಇದೆ. ಅವ್ನ್ ಯಾಕೆ ನನಗೆ ಕೋಪ ಬರುತ್ತಾ, ನನ್ ಬಗ್ಗೆ ಅನ್ಕೋತಾರೆ, ಹೀಗೆ ಅಂತರಂಗದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅಂದ್ರೆ ಏನ್ ಮಾಡೋದು? ಜನ ನನ್ ಬಗ್ಗೆ ನಿಮ್ಮ ಪ್ರಜ್ಞೆಯನ್ನು ಆತ್ಮದ ಮಟ್ಟದಲ್ಲಿ ಆಸೆಯಿಂದ ಜೀವನ ತಳ್ತಾ ಹೋಗ್ತಾರೆ. ಹೊರಗಿನ ವಸ್ತು ಅಥವಾ ವ್ಯಕ್ತಿಯಲ್ಲಿಲ್ಲ. ಈ ಪ್ರಶ್ನೆಯೇ ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡಲು ಸಹಾಯ ಮಾಡುತ್ತೆ. ಏನು ಅಂತ ತಿಳಿತಾ ಹೋಗುತ್ತೆ. ಬಂಧನದಿಂದ ಕೂಡಿದ ಸಂಬಂಧ ಎಂದೂ ಶಾಶ್ವತವಾಗಿ ಉಳಿಯೋಲ್ಲ. ನಮ್ಮ ಒಳಗಿನ ಶಾಂತಿಯನ್ನು ಹೇಗೆ ಕಾಪಾಡ್ಕೋಬೇಕು ಕಲಿತಾ ಹೋಗಿ. ಅದಕ್ಕೆ ನಿಮಗೆ ಅಂತ ಸಮಯ ಕೊಟ್ಕೊಳ್ಳಿ. ಜಾಗೃತಿಯನ್ನ ಪಡೆಯುವುದೇ ಅಧ್ಯಾತ್ಮ. ತಿಳ್ಕೊಳ್ಳೋ ಆಸಕ್ತಿ ಇರಬೇಕು. ಅರ್ಥ ಮಾಡಿಕೊಳ್ಳುವ ನೋಡುವ ದೃಷ್ಟಿಕೋನ ಬದಲಾಗ್ತಾ ಹೋಗುತ್ತೆ. ನಮಸ್ತೆ ಎಲ್ಲರಿಗೂ. ನಿಮ್ಮನ್ನು ನೀವು ಅರಿಯುವ ಈ ಸುಂದರ ಪ್ರಯಾಣಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗೊಂದಲಗಳಿಂದ ಸ್ಪಷ್ಟತೆಯ ಕಡೆಗೆ ಆತ್ಮಜ್ಞಾನದ ಬೆಳಕಿನಲ್ಲಿ ಸಾಗೋಣ. ಕಳೆದ ವಿಡಿಯೋದಲ್ಲಿ ನಾವು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡ್ವಿ. ಅಧ್ಯಾತ್ಮ ಅಂದ್ರೆ ಏನು? ಅಧ್ಯಾತ್ಮದಿಂದ ಏನೆಲ್ಲ ಬದಲಾವಣೆ ಆಗುತ್ತದೆ? ಅಧ್ಯಾತ್ಮದಿಂದ ನಮ್ಮ ಜೀವನ ಹೇಗೆ ಸಮೃದ್ಧಿಯ ಕಡೆಗೆ ಸಾಗುತ್ತದೆ? ಮತ್ತು ನಾನು ಯಾರು ಎಂಬ ಪ್ರಶ್ನೆಗಳಿಗೆ ಮತ್ತು ನಾವು ನಮ್ಮ ಪ್ರಜ್ಞೆಯನ್ನು ಯಾವ ಮಟ್ಟದಲ್ಲಿ ಇಟ್ಕೊಂಡಿರ್ತೀವೋ ಆ ಶಕ್ತಿಗಳೆಲ್ಲ ನಮಗೆ ಬರುತ್ತೆ ಅಂತ ಮಾತನಾಡಿದ್ವಿ. ಇಂದಿನ ವಿಚಾರದಲ್ಲಿ ನಮ್ಮ ಪ್ರಜ್ಞೆಯನ್ನು ಆತ್ಮದ ಮಟ್ಟದಲ್ಲಿ ನಾವು ಇಟ್ಕೊಂಡಾಗ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತದೆ, ನಾನು ಆತ್ಮ ಅಂತ ನಾವು ಯಾವಾಗ ಕಂಡು ಹಿಡ್ಕೊಳ್ಳೋದಕ್ಕೆ ಸಾಮರ್ಥ್ಯವನ್ನು ಪಡಿತೀವೋ ಅಂದಿನಿಂದ ನಿಮ್ಮ ಜೀವನದ ಶೈಲಿಯೇ ಬದಲಾಗ್ತಾ ಹೋಗುತ್ತೆ. ಏನೆಲ್ಲ ಉಪಯೋಗ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಚಾನಲ್ಗೆ ಸ್ವಾಗತ. ಬದಲಾವಣೆ ಅಂತ ಹೇಳಿದ್ರೆ ನೀವು ಕೇಳ್ಬೋದು, ಏನು ಹಣ ಬರುತ್ತಾ? ಶ್ರೀಮಂತರಾಗ್ಬಿಡ್ತೀವಾ? ದುಃಖನೇ ಇರಲ್ವಾ? ಸಮಸ್ಯೆಗಳೆಲ್ಲ ಮುಗ್ದೋಗುತ್ವಾ? ಅಥವಾ ಎಲ್ಲರಿಗಿಂತ ಮೇಲೆ ಇರ್ತೀನಾ ಜೀವನದಲ್ಲಿ? ಹೀಗೆಲ್ಲ ಇದೆಲ್ಲ ಸಹಜ ಪ್ರಶ್ನೆ. ಆದ್ರೆ ಹೌದು, ಇದೆಲ್ಲವೂ ನಿಮ್ಮ ಜೀವನದಲ್ಲಿ ಬರೋದಿಕ್ಕೆ ಸಾಧ್ಯ ಇದೆ. ಆದರೆ ಇದು ನಾವು ಆತ್ಮ ಮತ್ತು ಅಧ್ಯಾತ್ಮ ಪ್ರಯಾಣ ಅನ್ನೋದು ಸುದೀರ್ಘ ಪ್ರಯಾಣ. ಇದಕ್ಕೆ ತಾಳ್ಮೆ ಮತ್ತು ಜಾಗೃತಿ ಬೇಕಾಗತ್ತೆ. ಒಂದು ಸತಿ ನೀವು ನಿಮ್ಮನ್ನ ನೀವು ಯಾರು ಅಂತ ಗುರ್ತು ಹಿಡಿಯೋದಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿದ್ರೆ ಇವೆಲ್ಲ ವಿಷಯನೇ ಅಲ್ಲ. ನಿಮ್ಮ ಜೀವನ ಸರಾಗವಾಗಿ ಸಮೃದ್ಧಿಯಿಂದ ಸಾಗುತ್ತೆ. ಮೊದಲನೇ ಬದಲಾವಣೆ ಅಂತ ಹೇಳಿದ್ರೆ ಜೀವನಾನೇ ನೋಡುವ ದೃಷ್ಟಿಕೋನವೇ ಬದಲಾಗತ್ತೆ. ಅಂದ್ರೆ ಎಲ್ಲರ ಜೀವನದಲ್ಲೂ ಘಟನೆ ಒಂದೇ ತರ ಇರಬಹುದು, ಆದ್ರೆ ಅದನ್ನ ನೋಡುವ ದೃಷ್ಟಿಕೋನ ಹಾಗೂ ಅದನ್ನು ಅನುಭವ ತೆಗೆದುಕೊಳ್ಳುವ ದೃಷ್ಟಿಕೋನ ಬದಲಾಗುತ್ತೆ. ಹೊರಗಿನ ವಿಚಾರಗಳನ್ನು ಹೇಗೆಲ್ಲ ನಾವು ನಿಭಾಯಿಸಬೇಕು ಅಂತ ಕಲಿತಾ ಹೋಗ್ತೀವಿ. ಹೊರಗಿನ ವಿಚಾರಗಳು ನಿಮ್ಮ ಒಳಗಿನ ಶಾಂತಿಯನ್ನು ಎಂದೂ ಹಾಳು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎರಡನೇದು, ಅದಕ್ಕೆ ಒಂದು ಉದಾಹರಣೆ ಹೇಳೋದಾದ್ರೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಇವಾಗ ಕೋಪ ತಗೊಳ್ಳೋಣ. ಹಿಂದೆ ಎಲ್ಲ ನಾವು ಕೋಪ ಬಂದಿದ ತಕ್ಷಣ ಪ್ರತಿಕ್ರಿಯೆ ನೀಡ್ತಿದ್ವಿ. ಯಾಕೆ, ಏನು, ಯಾಕೆ ಕೋಪ ಬರ್ತಾ ಇದೆ, ಅವ್ನು ಯಾಕೆ ನನಗೆ ಕೋಪ ಬರುತ್ತಾ, ಅದೆಲ್ಲ ಗಮನಿಸ್ತಾನೆ ಇರ್ಲಿಲ್ಲ. ಆದ್ರೆ ಈಗ ಕೋಪವನ್ನು ಗಮನಿಸುವ ಶಕ್ತಿಯನ್ನು ಪಡ್ಕೋತೀರಾ. ಆ ಗಮನಿಸುವ ಶಕ್ತಿ ಬಂದಾಗ ಹಿಂದೆ ನೀವು ಕೊಡ್ತಿದ್ದ ಪ್ರತಿಕ್ರಿಯೆಗೂ ಈಗ ನೀವು ಕೊಡೋ ಪ್ರತಿಕ್ರಿಯೆಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಹಿಂದೆ ಇಡೀ ವಾತಾವರಣ ಎಲ್ಲ ಹಾಳಾಗ್ತಿದ್ರು ನೀವು ಪ್ರತಿಕ್ರಿಯೆ ನೀಡ್ತಿದ್ರಿ. ಆದ್ರೆ ಈಗ ಇಡೀ ಪರಿಸ್ಥಿತಿ ನಿಮ್ಮ ಕಂಟ್ರೋಲ್ನಲ್ಲಿ ಬರುತ್ತೆ. ಅಂತಹ ಶಕ್ತಿ ನಿಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಕೋಪ ಒಂದೇ ಅಲ್ಲ, ಹಲವಾರು ಸಮಸ್ಯೆಗಳು ಹೊರಗಿನ ಪ್ರಪಂಚದಲ್ಲಿ ಇದ್ದೇ ಇವೆ. ಅವನೇನೋ ಮಾಡ್ದ, ಇವನೇನೋ ಅಂದ, ಅವರೇನೋ ನನ್ನ ಬಗ್ಗೆ ಮಾತಾಡಿದ್ರು, ಇವರೇನೋ ನನ್ನ ಬಗ್ಗೆ ಅನ್ಕೋತಾರೆ. ಹೀಗೆ ಇಂತಹ ವಿಚಾರಗಳನ್ನ ಹೇಗೆ
ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಈಸಿಯಾಗಿ ಕಲಿತಾ ಹೋಗ್ತೀರಾ. ಸೊ ಹೊರಗಿನ ವಿಚಾರ ನಿಮ್ಮನ್ನ ಒಳಗೆ ಅಂತರಂಗದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದು. ಎರಡನೇದಾಗಿ ಭಯ ತಗೊಳ್ಳೋಣ. ಈಗ ಭಯ ಯಾರಿಗಿಲ್ಲ? ಜೀವನ ಹೀಗ್ ನಡೀತಾ ಇದೆ, ಮುಂದೆ ಹೇಗೋ, ನಾನ್ ಸೋತೋದ್ರೆ ಏನ್ ಮಾಡೋದು? ಜನ ನನ್ ಬಗ್ಗೆ ಆ ರೀತಿ ಮಾತಾಡ್ತಾ ಇದ್ದಾರೆ. ನಾನು ಈ ಕೆಲ್ಸ ಮಾಡ್ತಾ ಇದ್ದೀನಿ, ಮುಂದೆ ನನ್ನ ಭವಿಷ್ಯ ಏನು? ಹೀಗೆ ಹಲವಾರು ಭಯಗಳು. ಆ ಭಯವನ್ನು ಹೆದರಿಸುವ ಶಕ್ತಿಯನ್ನು ಪಡ್ಕೋತೀರಾ. ಆ ಭಯನ ನೋಡೋ ದೃಷ್ಟಿಕೋನನೇ ಬದಲಾವಣೆ ಆಗುತ್ತೆ ನಿಮ್ಗೆ. ವಿದ್ಯಾರ್ಥಿಗೆ ಓದ್ತಿ ನನ್ಗೆ ಪಾಸ್ ಆಗತ್ತಾ ಇಲ್ವಾ ಅನ್ನೋ ಭಯ ಇರುತ್ತೆ. ತಾಯಿಗೆ, ತಂದೆಗೆ ನಮ್ಮ ಮಕ್ಕಳ ಭವಿಷ್ಯ ಹೇಗೋ ಏನೋ ಅನ್ನೋ ಭಯ ಇರುತ್ತೆ. ಒಬ್ಬ ಉದ್ಯೋಗಿಗೆ ಕೆಲಸ ಕಳ್ಕೊಂಡ್ರೆ ಅನ್ನೋ ಭಯ ಇರುತ್ತೆ. ಹೀಗೆ ಇಂತಹ ಭಯಗಳು ನಿಮ್ಮನ್ನ ಶಕ್ತಿಹೀನರನ್ನಾಗಿ ಮಾಡಿವೆ. ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. ನಿಮ್ಮನ್ನ ಆ ಭಯ ನಿಯಂತ್ರಣದಲ್ಲಿಡ್ತಾ ಇದೆ. ಆದರೆ ನೀವು ನಿಮ್ಮ ಪ್ರಜ್ಞೆಯನ್ನು ಆತ್ಮದ ಮಟ್ಟದಲ್ಲಿ ಇಟ್ರೆ ಆ ಭಯವನ್ನು ನಿಮ್ಮ ನಿಯಂತ್ರಣದಲ್ಲಿ ನಿಮಗೆ ಹೇಗೆ ಬೇಕೋ ಹಾಗೆ ಇಟ್ಕೋಬಹುದು. ಅಂತಹ ಶಕ್ತಿ ವೃದ್ಧಿಯಾಗ್ತಾ ಹೋಗುತ್ತೆ. ಆ ಭಯವನ್ನು ಗಮನಿಸುವ ಜಾಗೃತಿ ನಿಮ್ಮಲ್ಲಿ ಬೆಳೆಸ್ಕೊಂಡ್ರೆ ಆ ಭಯ ನಿಮ್ಮನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋಕ್ ಆಗಲ್ಲ. ನಿಮ್ಮ ನಿಯಂತ್ರಣದಲ್ಲಿ ಭಯ ಇರ್ತದೆ. ಇನ್ನು ಸಂತೋಷ. ಸಂತೋಷದ ವಿಚಾರಕ್ಕೆ ಬಂದ್ರೆ ಮನುಷ್ಯ ಎಲ್ಲರಿಗೂ ತನ್ನ ಜೀವನವನ್ನ ಹೋಲಿಕೆ ಮಾಡ್ತಾ ಇರೋ ಸಂತೋಷ, ಇರೋ ಜೀವನನ, ಕೈಗೆ ಸಿಗುವ ಸಂತೋಷವನ್ನು ಬಿಟ್ಟು ನಿರಾಸೆಯಿಂದ ಜೀವನ ತಳ್ತಾ ಹೋಗ್ತಾ ಇದ್ದಾನೆ. ನಿಜವಾದ ಸಂತೋಷ ಏನು ಅಂತ ನಿಮ್ಗೆ ತಿಳಿತಾ ಹೋಗುತ್ತೆ. ಸಂತೋಷ ಹೊರಗಿನ ವಿಚಾರದಲ್ಲಿಲ್ಲ. ಹೊರಗಿನ ವಸ್ತು ಇದು ಸಿಕ್ಕಿದ್ರೆ ನಾನು ಸಂತೋಷವಾಗಿರ್ತೀನಿ. ಇವ್ರು ಸಿಕ್ಕಿದ್ರೆ ನನ್ನ ಜೀವನದಲ್ಲಿ ನಾನು ಸಂತೋಷವಾಗಿರ್ತೀನಿ. ಅದು ನಡೆದ್ರೆ ನನ್ನ ಜೀವನದಲ್ಲಿ ಸಂತೋಷವಾಗಿರ್ತೀನಿ ಅಂತ ಕಾಯ್ತಾನೆ ಹೋಗ್ತಾನೆ ಮನುಷ್ಯ. ಒಂದಾದ ಮೇಲೆ ಮತ್ತೊಂದು, ಮತ್ತೊಂದಾದ ಮೇಲೆ ಮತ್ತೊಂದು. ಮತ್ತೆ ಅವ ಆರಾಮವಾಗಿ, ನಿರಾಳವಾಗಿ, ನೆಮ್ಮದಿಯಿಂದ, ಸಂತೋಷದಿಂದ ಇರೋದು ಯಾವಾಗ? ಅಂದ್ರೆ ಸಂತೋಷ ಅನ್ನೋದು ಹೊರಗಿನ ವಸ್ತು ಅಥವಾ ವ್ಯಕ್ತಿಯಲ್ಲಿಲ್ಲ. ಆ ಸಂತೋಷ ನಿಮ್ಮ ಒಳಗೆ ಇರುವಂತದ್ದು. ನೀವು ಭಾವಿಸ್ತೀರಾ ಆ ವಸ್ತುವಿನಲ್ಲಿ ಸಂತೋಷ ಇದೆ ಅಂತ. ನಿಧಾನಕ್ಕೆ ನಿಮ್ಮ ಒಳಗಿನ ಸಂತೋಷದ ಬಗ್ಗೆ ನಿಮಗೆ ಅರಿವುಂಟಾಗ್ತಾ ಇರುತ್ತೆ. ನೀವು ಹೊರಗಿನ ವಿಚಾರಗಳ ಮೇಲೆ ಡಿಪೆಂಡ್ ಏನ್ ಹೇಳ್ತೀವಿ ಅದಕ್ಕೆ, ಡಿಪೆಂಡ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಹೊರಗಿನ ವ್ಯಕ್ತಿಗಳಾಗ್ಲಿ, ಹೊರಗಿನ ವಿಷಯವಾಗ್ಲಿ ನಿಮಗೆ ಒಳಗಿನ ಸಂತೋಷವನ್ನು ನೀಡೋಕೆ ಆಗಲ್ಲ. ಅದು ನಿಮ್ಮ ಒಳಗೆ ಇರುವಂತದ್ದು. ಹಾಗೂ ನೀವು ಆ ರೀತಿ ತಿಳ್ಕೊಂಡಿರೋದ್ರಿಂದ ಅದು ನಿಮ್ಗೆ ಆ ತರ ಕಾಣಿಸ್ತಾ ಇರತ್ತೆ ಅಷ್ಟೇನೆ. ಅಧ್ಯಾತ್ಮ ನಮ್ಮನ್ನ ಕೇಳುತ್ತೆ, ಸಂತೋಷ ಹೊರಗಿದೆಯಾ ಅಥವಾ ಒಳಗಿದೆಯಾ? ಈ ಪ್ರಶ್ನೆಯೇ ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡಲು ಸಹಾಯ ಮಾಡುತ್ತೆ. ಸಂಬಂಧಗಳನ್ನು ನೋಡುವ ರೀತಿ, ಸಂಬಂಧಗಳನ್ನು ನಿಭಾಯಿಸುವ ಬಗೆ ಏನು ಅಂತ ತಿಳಿತಾ ಹೋಗುತ್ತೆ. ಎಲ್ಲರೂ ನನ್ನ ಮಾತಿನಂತೆ ನಡಿಬೇಕು. ಯಾರಾದ್ರೂ ನನ್ನ ವಿರುದ್ಧವಾಗಿ ನಡ್ಕೊಂಡ್ರೆ ಕೋಪ ಬರುತ್ತೆ. ನಾವ್ ಹೇಳಿದಾಗೆ ಕೇಳದೆ ಇದ್ರೆ ಕೋಪ ಬರುತ್ತೆ. ಆದ್ರೆ ಎಲ್ಲರೂ ಅವರ ಅನುಭವ ಹಾಗೂ ದೃಷ್ಟಿಕೋನದಿಂದ ಅವರದೇ ಆದ ಜರ್ನಿಯಲ್ಲಿ ಇದ್ದಾರೆ ಅಂತ ನಿಧಾನವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸಂಬಂಧಗಳನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ. ಅಲ್ಲಿ ನಿಜವಾದ ಸ್ವಾತಂತ್ರ್ಯ ಬರುತ್ತೆ. ಸಂಬಂಧ ಯಾವತ್ತು ಬಂಧನದಿಂದ ಕೂಡಿರಬಾರ್ದು. ಯಾವುದೇ ಸಂಬಂಧ ಇರಲಿ, ಬಂಧನದಿಂದ ಕೂಡಿದ ಸಂಬಂಧ ಎಂದೂ ಶಾಶ್ವತವಾಗಿ ಉಳಿಯೋಲ್ಲ. ಯಾವ ಸಂಬಂಧ ಆದ್ರೂ ಸರಿ, ಗಂಡ ಹೆಂಡತಿ, ಮಕ್ಕಳು, ಅತ್ತೆ ಮಾವ, ಹಲವಾರು ಸಂಬಂಧ, ಅಣ್ಣ ತಂಗಿ, ಬಂಧು ಬಳಗ, ಫ್ರೆಂಡ್ಸು, ಬೇರೆ ಏನೆಲ್ಲ ಇದೆ ಅಲ್ಲ, ಎಲ್ಲ ಅದರಲ್ಲೂ ಸ್ವತಂತ್ರತೆ ಅನ್ನೋದು ಇರಬೇಕು. ಅಲ್ಲಿ ನಿಜವಾದ ಸಂಬಂಧ ವೃದ್ಧಿಯಾಗ್ತಾ ಹೋಗುತ್ತೆ. ನಿಮ್ಮನ್ನ ಆತ್ಮ ಅಂತ ಗುರುತಿಸ್ಕೊಳ್ತಾ ಹೋದಂತೆ ಸಂಬಂಧಗಳ ಬಗ್ಗೆ ಅರಿವು ಬರುತ್ತೆ. ಅಂತಹ ಅರಿವು ಬಂದಾಗ ನಿಮ್ಮ ಸಂಬಂಧವನ್ನು ಹೇಗೆ ನಿಭಾಯಿಸಬಹುದು, ಹೇಗೆಲ್ಲ ಚಂದ ಇಟ್ಕೋಬಹುದು ಅನ್ನೋದನ್ನ ಕಲಿತಾ ಹೋಗ್ತೀರಾ. ತಂತಾನೆ ಸಂಬಂಧಗಳಲ್ಲಿ ಬದಲಾವಣೆ ಆಗೋದಕ್ಕೆ ಶುರು ಆಗ್ತಾ ಹೋಗುತ್ತೆ.
ಹೇಳ್ಬೇಕು ಅಂದ್ರೆ ಇನ್ನು ಹಲವಾರು ವಿಚಾರಗಳಿಗೆ ಎಲ್ಲವೂ ನಿಮಗೆ ಉಪಯೋಗವಾಗುವಂತದ್ದು. ಹೊರಗಿನ ವಿಚಾರವನ್ನು ಹೇಗೆ ನಿಭಾಯಿಸಬೇಕು ಮತ್ತು ನಮ್ಮ ಒಳಗಿನ ಶಾಂತಿಯನ್ನು ಹೇಗೆ ಕಾಪಾಡ್ಕೋಬೇಕು, ಮತ್ತೆ ಯಾರು ಯಾವ ರೀತಿ ಇದ್ದಾರೆ, ನಾವು ಹೇಗಿರ್ಬೇಕು, ಪರಿಸ್ಥಿತಿ ಹೇಗಿದೆ, ಹೊರಗಿನ ಪರಿಸ್ಥಿತಿ ನಿಮ್ಮ ಒಳಗಿನ ಶಾಂತಿಯನ್ನು ಎಂದೂ ಹಾಳು ಮಾಡ್ಕೊಳ್ಳೋದಕ್ಕೆ ಸಂದರ್ಭದಲ್ಲೇ ಆಗ್ಲಿ ಆ ಪರಿಸ್ಥಿತಿಯನ್ನು ಹೇಗೆ ನಾವು ನಿಭಾಯಿಸಬೇಕು ಅನ್ನುವಂತಹ ಒಂದು ಶಕ್ತಿಯನ್ನ ಬೆಳೆಸ್ಕೊತಾ ಬರ್ತೀರಾ. ನಿಮ್ಮ ಜೀವನವನ್ನು ಸಮೃದ್ಧಿಯತ್ತ ನಡೆಸ್ತಾ ಹೋಗ್ತೀರಾ. ನೀವೂ ಖುಷಿಯಾಗಿರ್ತೀರಾ, ನಿಮ್ಮ ಸುತ್ತಲಿರುವಂತವರು ಖುಷಿಯಾಗಿರೋ ಹಾಗೆ ನೋಡ್ಕೋತೀರಾ. ಇದು ನಿಮ್ಮ ಒಳಗೆ ಇರುವಂತಹ ಜ್ಞಾನ. ನೀವು ನಿಮ್ಮನ್ನ ಆತ್ಮ ಮಟ್ಟದಲ್ಲಿ ಆ ಪ್ರಜ್ಞೆಯನ್ನ ಇಟ್ಟಾಗ ಇಷ್ಟೆಲ್ಲಾ ಬದಲಾವಣೆ ಬದುಕಿನಲ್ಲಿ ಬರುತ್ತೆ ಅಂದಾಗ ಯಾಕೆ ನೀವು ಈ ಸಣ್ಣ ಕೆಲಸವನ್ನು ಮಾಡೋಕೆ ಆಗಲ್ಲ? ದಿನನಿತ್ಯದ ಕೆಲಸ, ದಿನನಿತ್ಯದ ಜಂಜಾಟ, ದಿನನಿತ್ಯದ ಜೀವನ ನಡೀತಾನೇ ಇರುತ್ತೆ. ನೀವು ಇದಕ್ಕೆ ಎಕ್ಸ್ಟ್ರಾ ಸಮಯ ಕೊಟ್ಟು ಮಾಡಿ ಅಂತ ಹೇಳೋಲ್ಲ. ನೀವು ಜೀವನದ ಜೊತೆಗೆ ಇಂತಹ ಗುಣಗಳನ್ನ ಬೆಳೆಸ್ಕೊಳ್ಳಿ. ನಿಮಗಾಗಿ ಒಂದಷ್ಟು ಸಮಯನ ತೆಗೆದುಕೊಳ್ಳಿ. ಯಾವಾಗ್ಲೂ ಕೆಲಸ ದುಡಿಮೆ, ಅವ್ರು ನೋಡ್ಕೋಬೇಕು, ಇವ್ರು ನೋಡ್ಕೋಬೇಕು, ಮನೇಲಿ ಕೆಲಸ ಮಾಡ್ಬೇಕು, ಆಫೀಸ್ನಲ್ಲಿ ವರ್ಕ್ ಮಾಡ್ಬೇಕು, ಅಕ್ಕಪಕ್ಕದವ್ರ ಜೊತೆ ಮಾತನಾಡ್ಬೇಕು, ಫ್ರೆಂಡ್ಸ್ನ ಖುಷಿಯಾಗಿ ಇಟ್ಕೋಬೇಕು. ಇಷ್ಟೇ ಅಲ್ಲ ಜೀವನ. ನಿಮ್ಮ ಜೊತೆ ನೀವಿರೋದನ್ನ ಕಲೀರಿ. ಆ ನಿಮ್ಮ ಜೊತೆ ನೀವಿರುವ ಸಮಯದಲ್ಲಿ ಇಂತಹ ವಿಚಾರಗಳನ್ನು ಕಲಿತಾ ಹೋಗಿ. ನಿಮ್ಮ ಜೀವನ ಸಮೃದ್ಧಿ ಕಡೆಯತ್ತ ಸಾಗ್ಬೇಕೇ ಹೊರತು ಭಯದಿಂದ, ಕೋಪದಿಂದ, ಮತ್ತೆ ಯಾರೋ ಹೊರಗಿನವರು ನಿಮ್ಮನ್ನ ನಿಯಂತ್ರಣ ಮಾಡೋದಕ್ಕೆ ಯಾವತ್ತೂ ಬಿಡಬಾರ್ದು. ನೀವು ಯಾವಾಗ ನಿಮ್ಮ ಪ್ರಜ್ಞೆಯನ್ನ ಈ ಶರೀರದ ಮಟ್ಟದಲ್ಲೋ, ಮನಸ್ಸಿನ ಮಟ್ಟದಲ್ಲೋ, ಬುದ್ಧಿಯ ಮಟ್ಟದಲ್ಲೋ ಇಟ್ಕೊಂಡಿರ್ತೀರಾ ಅಂದ್ರೆ ಹೊರಗಿನವರು ನಿಮ್ಮ ಮೇಲೆ ನಿಯಂತ್ರಣ ಮಾಡ್ಕೊಳ್ಳೋದಿಕ್ಕೆ ಬಿಡ್ತಾ ಇದ್ದೀರಾ ಅಂತ. ಇಂತಹ ವಿಚಾರವನ್ನ ಒಂದಷ್ಟು ಕೇಳೋದಿಕ್ಕೆ ಮತ್ತೆ ಪ್ರಾಕ್ಟೀಸ್ ಮಾಡೋದಿಕ್ಕೆ ನಿಮಗೆ ಅಂತ ಸಮಯ ಕೊಟ್ಕೊಳ್ಳಿ. ಆಧ್ಯಾತ್ಮ ಅಂದ್ರೆ ಹೊರಗಿನ ಜೀವನವನ್ನು ಬಿಟ್ಟು ಓಡೋಗೋದಲ್ಲ. ಒಳಗಿನ ಅರಿವಿನಿಂದ ಹೊರಗಿನ ಜೀವನವನ್ನು ಯಾವ ರೀತಿ ಜಾಗೃತಿಯನ್ನ ಪಡೆಯುವುದೇ ಅಧ್ಯಾತ್ಮ. ಹಾಗೆ ಈ ಪ್ರಯಾಣ ಒಂದು ಸುದೀರ್ಘ ಯಾನ. ಇದರಲ್ಲಿ ನಾವು ಜಾಗೃತಿಯಿಂದ ಇರಬೇಕು ಹಾಗೂ ನಮಗೆ ನಮ್ಮನ್ನ ತಿಳ್ಕೊಳ್ಳೋ ಆಸಕ್ತಿ ಇರಬೇಕು. ಯಾರದ್ದೋ ಒತ್ತಾಯದಿಂದ ನಾವು ಖಂಡಿತ ಈ ಸಾಧನೆನ ಮಾಡೋದಿಕ್ಕಾಗಲ್ಲ. ಹಾಗೂ ಒಂದಷ್ಟು ದಿನದಲ್ಲಿ ನಿಮಗಾಗಿ ನೀವು ಸಮಯವನ್ನ ಮೀಸಲಿಡಲೇಬೇಕು. ನಿಮ್ಮೊಟ್ಟಿಗೆ ನೀವಿಲ್ಲ ಅಂದ್ರೆ ನಿಮ್ಮನ್ನ ನೀವೇ ಕಂಡುಹಿಡ್ಕೊಳ್ಳೋದಕ್ಕೆ ಹೇಗಾಗತ್ತೆ? ಈ ಪ್ರಯಾಣ ಶುರು ಆದ ದಿನದಿಂದಲೇ ನಿಮ್ಮ ಜೀವನದಲ್ಲಿ ಬದಲಾವಣೆ ಹಾಗೂ ನೀವು ಜೀವನವನ್ನು ಅರ್ಥ ಮಾಡಿಕೊಳ್ಳುವ, ನೋಡುವ ದೃಷ್ಟಿಕೋನ ಬದಲಾಗ್ತಾ ಹೋಗುತ್ತೆ. ಇಷ್ಟು ಇವತ್ತಿನ ವಿಚಾರವಾಗಿತ್ತು. ಮುಂದಿನ ವಿಡಿಯೋದಲ್ಲಿ ದುಃಖ ಯಾಕೆ ಬರುತ್ತೆ ಮತ್ತೆ ಅದಕ್ಕೆ ನಿಜವಾದ ಕಾರಣ ಏನು, ಇದಕ್ಕೆ ನಾವು ಉತ್ತರ ಕಂಡುಕೊಳ್ಳೋಣ. ಲೋಕವನ್ನು ಗೆಲ್ಲುವ ಮೊದಲು ನಿಮ್ಮ ಒಳಗಿನ ಶಕ್ತಿಯನ್ನು ಅರಿಯಿರಿ. ಜೀವನ ಶಿಕ್ಷೆಯಲ್ಲ, ನಿಮ್ಮದೇ ಆತ್ಮದ ಜಾಗೃತಿಗಾಗಿ ಇರುವಂತಹ ಸುಂದರ ಕಲಿಕೆ. ನಿಮ್ ಜೀವನ ನಿಮ್ದು. ಯಾರ ಜೀವನದ ಜೊತೆ ಹೋಲಿಕೆ ಮಾಡಿಕೊಳ್ಳೇಬೇಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.